ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಿರುದ್ಧ ಹಿಟ್ ಅಂಡ್ ರನ್ನ ಆರೋಪ ಕೇಳಿಬಂದಿದೆ. ನಟಿ ದಿವ್ಯಾ ಸುರೇಶ್ ಮಹಿಳೆಗೆ ಗಂಭೀರವಾಗಿ ಗಾಯಗೊಳಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅನ್ನೋದು ಆರೋಪ. ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿದ್ದ ದಿವ್ಯಾ ಸುರೇಶ್ ಅನ್ನೋ ಮಾಹಿತಿ. ಇದೇ ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಮಧ್ಯರಾತ್ರಿ ಆಗಿರುವಂತಹ ಘಟನೆ ಇದು. ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ಅಪಘಾತ ಆಗಿದೆ. ಅಪಘಾತ ಮಾಡಿದ್ದು ಅಲ್ಲದೆ ಸ್ಥಳದಿಂದ ಕಾಲ್ಕಿತ್ತಿರೋದು ಈ ಆರೋಪ ದಿವ್ಯಾ ಸುರೇಶ್ ಮೇಲೆ ಕೇಳಿ ಬರ್ತಾ ಇದೆ. ದಿವ್ಯಾ ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಿಂದ 3 ಬಿದ್ದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಆ ಬಿದ್ದ 3 ಈಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದೇ ವ್ಯಕ್ತಿ ಇದ್ದಿದ್ದು, ಈ ಮಹಿಳೆ ಕಾರಣಕ್ಕೆ ನಮಗೆ ಇನ್ನೂ ಕೂಡ ನಮ್ಮ ಪರಿಸ್ಥಿತಿಗಳು ತೀರಾ ಕೆಟ್ಟದಾಗಿ ಹೋಯಿತು, ಕಾಲಿಗೆ ಗಾಯ ಆಗಿದೆ, ನಾವು ಬಿದ್ದಿರೋದು ಗೊತ್ತಿದೆ, ಅಪಘಾತ ಮಾಡಿ ಕಾರು ನಿಲ್ಲಿಸಿದೆ, ಮಾನವೀಯತೆಯೂ ಮರೆತು ಹಾಗೆ ಈಕೆ ಹೋಗಿದ್ದಾಳೆ ಅನ್ನೋದು ಈಕೆ ಮೇಲಿರುವಂತಹ ಆರೋಪ. ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದೀನಿ ಯಾರೂ ಅಲ್ಲ, ಸ್ಪಾಟಲ್ಲಿ ಗಾಯಗೊಂಡಂತಹ ಕಿರಣ್ ಸಂಬಂಧಿ ಅನುಷಾ, ಅನಿತಾ ಮತ್ತು ನಾನು ಆಸ್ಪತ್ರೆಗೆ ಆ ಟೈಮ್ನಲ್ಲಿ ಹೋಗ್ತಾ ಇದ್ವಿ. ಕಾರಣ ಅನುಷಾಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು ಅನ್ನೋದು ಇವ್ರ ಮಾತು. ಬೈಕ್ನಲ್ಲಿ ನಾನು ಅನುಷಾ ಅನಿತಾ ಆಸ್ಪತ್ರೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಾಯಿ ಬೊಗಳಿತು ಅನ್ನೋ ಕಾರಣಕ್ಕೆ ಬೈಕನ್ನು ಬಲಕ್ಕೆ ನಾನು ತಿರುಗಿಸಿದೆ. ಅಷ್ಟರಲ್ಲಾಗಲೇ ವೇಗವಾಗಿ ಬಂದಂತಹ ದಿವ್ಯಾ ಸುರೇಶ್ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಂತ ಕೂಡ ಕಿರಣ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾರು ನಿಲ್ಲಿಸದೆ ದಿವ್ಯಾ ಸುರೇಶ್ ಸ್ಥಳದಿಂದ ಕಾಲ್ಕಿತ್ತಿದ್ದಾಳೆ ಅನ್ನೋದು ಆರೋಪ. ದಿವ್ಯಾ ಸುರೇಶ್ ತಮ್ಮ ಕಾರನ್ನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆದಂತಹ ಘಟನೆ ಇದೇ ತಿಂಗಳ 4ನೇ ತಾರೀಕಿನ ರಾತ್ರಿ 1:30 ಸುಮಾರಿಗೆ ನಡೆದಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ಈ ರಸ್ತೆ ಏನಿದೆ, ಈ ರಸ್ತೆ ಟಿ ಕ್ರಾಸ್ ರಸ್ತೆ, ಅಂದರೆ ಟಿ ಆಕಾರದ ರಸ್ತೆ. ಟಿ ಅಂದರೆ ಸಾಮಾನ್ಯವಾಗಿ ಈ ಟಿ ಕ್ರಾಸ್ ರಸ್ತೆಯಲ್ಲಿ ಬಂದಂಥವರು ಐದಾರು ಎಡಕ್ಕೆ ತೆಗೆದುಕೊಳ್ಬೇಕು, ಇಲ್ಲ ಬಲಕ್ಕೆ ತೆಗೆದುಕೊಳ್ಬೇಕು. ಈ ಟಿ ಕ್ರಾಸ್ ರಸ್ತೆಯಲ್ಲಿ ಬಂದಂತಹ ದಿವ್ಯಾ ಸುರೇಶ್ ಏನಿದ್ದಾರೆ, ಏಕಾಏಕಿ ಎಡಕ್ಕೆ ಕಾರನ್ನು ತಿರುಗಿಸಿದಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ 3 ಬರ್ತಿರ್ತಾರೆ ಇದೇ ರಸ್ತೆಯಲ್ಲಿ. ಕಿರಣ್ ಅಂತೇಳಿ, ಅವರ ಸಂಬಂಧಿ ಅನುಷಾ, ಮತ್ತೊಬ್ಬಾಕೆ ಅನಿತಾ ಅಂತೇಳಿ. ಅವರಲ್ಲಿ ಈ ಅನುಷಾಗೆ ಹೊಟ್ಟೆ ನೋವಿತ್ತು ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ತಾರಂತೆ. ಅವರು ಇಲ್ಲಿ ಬರ್ತಿರುವಂತಹ ಸಂದರ್ಭ ಸಹಜವಾಗಿ 1:30 ರಾತ್ರಿಯಲ್ಲಿ ನಾಯಿಗಳು ಬಗಳಿದ್ದಾವೆ, ದ್ವಿಚಕ್ರ ವಾಹನ, ಹೀಗಾಗಿ ಬಲಕ್ಕೆ ಗಾಡಿಯನ್ನು ಎಳ್ಕೊಂಡಿದ್ದಾರೆ ದ್ವಿಚಕ್ರ ವಾಹನವನ್ನು. ಆಗ ಇಲ್ಲಿ ಟಿ ಕ್ರಾಸ್ ರಸ್ತೆಯಲ್ಲಿ ಬಂದಂತಹ ದಿವ್ಯಾ ಸುರೇಶ್ ಏಕಾಏಕಿ ಅವರ ಕಾರನ್ನು ಎಡಕ್ಕೆ ಎಳೆದಿದ್ದಾರೆ. ಆ ಸಂದರ್ಭದಲ್ಲಿ ಕಾರು ಟಚ್ ಆಗಿ ಈ ದ್ವಿಚಕ್ರ ವಾಹನ ಸವಾರರು 3 ಕೂಡ ಕೆಳಗೆ ಬಿದ್ದಿದ್ದಾರೆ. ಅಟ್ಲೀಸ್ಟ್ ಕರ್ಟೆಸಿಗಾದರೂ, ಕರುಣೆಗಾದರೂ ಏನಾಯಿತು ಅಂತೇಳಿ ದಿವ್ಯಾ ಸುರೇಶ್ ಗಾಡಿಯನ್ನು ನಿಲ್ಲಿಸಬೇಕಿತ್ತು, ಕಾರನ್ನು ಆಕೆ ನಿಲ್ಲಿಸಿಲ್ಲ. ಆಕೆ ಏಕಾಏಕಿ ಹಿಟ್ ಆ್ಯಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆ ಬಳಿಕ ಇದೀಗ ಆ ಘಟನೆಯಲ್ಲಿ ಈ ಅನಿತಾ ಅಂತೇಳಿ ಗಾಯಾಳು, ಅವರ ಮಂಡಿ ಚಿಪ್ಪು ಏನಿದೆ ಅದು ಸಂಪೂರ್ಣವಾಗಿ ಒಡೆದೋಗಿದೆ. ಹೀಗಾಗಿ BGS ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆ ಕೊಡಿಸೋ ಕೆಲಸವನ್ನು ಮಾಡಲಾಗ್ತಿದೆ. ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಮತ್ತು ಆಕೆ ಕೂಡ ಈ ಟೈಲರಿಂಗ್ ಮಾಡಿಕೊಂಡು ವೃತ್ತಿಯನ್ನು ನಡೆಸ್ತಿದ್ರು. ಹೀಗಿದ್ದಂತಹ ಸಂದರ್ಭದಲ್ಲಿ ಜೀವನವನ್ನು ಹೇಗೆ ನಡೆಸಬೇಕು, ಆಕೆಯಿಂದ ಪರಿಹಾರ